ಒಂಥರ ಮುಜುಗರ ಆಯ್ತು. ಕಾಲೇಜ್ಗೆ ಹೋಗ್ತಾ ಇದ್ದೀನಿ, ಏನ್ ಸಿಗುತ್ತೆ ನನ್ನ ವಿಡಿಯೋ ನೋಡೋದ್ರಿಂದ. ನನ್ನ ಮೈಂಡ್ ಅಲ್ಲಿ ಫುಲ್ ಕನ್ಫ್ಯೂಷನ್ ಸ್ಟೇಟ್. ನೀವ್ ಎಕ್ಸ್ಪೆಕ್ಟ್ ಮಾಡೋದು ಅದೇ ಅಲ್ವಾ, ಹೆಣ್ಮಕ್ಳು ಕಷ್ಟ, ಹೆಣ್ಮಕ್ಳು ಸುಖ. ಆಯ್ ಮಾಡ್ಬೇನೆ ಶಿಟ್, ನಾನು ಹಿಂಗ್ ಹಿಡ್ಕೋಬೇಕಿತ್ತು. ಸಬ್ಸ್ಕ್ರೈಬರ್ಸ್ ಎಷ್ಟಿದಾರಮ್ಮ, ವಾಯ್ಸ್ ಚೇಂಜ್ ಆಗಿದೆ ಅಂತ. ಅಪ್ಕಮಿಂಗ್ ನೋಡಿ, ನೀವೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ. ಎರಡು ಮರ್ಚ್ ಮಾಡಿ, ನಾಚಿಕೆ ಅಂತ ಅಲ್ಲ, ಥ್ಯಾಂಕ್ಸ್ ಇನ್ ಅಡ್ವಾನ್ಸ್. ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ದೀಪ್ಸ್ ಟಾಕ್ಸ್. ಇದುವರೆಗೂ ನನ್ನ ವಿಡಿಯೋ ನೋಡಿ ಸಪೋರ್ಟ್ ಮಾಡಿರೋ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದ. ಇನ್ನು ಥ್ಯಾಂಕ್ಸ್ ಇನ್ ಅಡ್ವಾನ್ಸ್ ಯಾರೆಲ್ಲ ನನ್ನ ವಿಡಿಯೋನ ಈಗ ನೋಡ್ತಿದ್ದೀರಲ್ವ ಅವರಿಗೆ. ಓಲ್ಡ್ ವಿಡಿಯೋಸ್ ಇನ್ನು ಯಾರೆಲ್ಲ ನೋಡಿಲ್ಲ ಅವ್ರು ಖಂಡಿತ ಹೋಗಿ ನನ್ನ ಚಾನಲಲ್ಲಿ ನೋಡ್ಕೊ ಬನ್ನಿ. ಜಾಸ್ತಿ ಪೋಸ್ಟ್ ಮಾಡಿಲ್ಲ, 3 ವಿಡಿಯೋಸ್ ಇದೆ ಸದ್ಯಕ್ಕೆ. ಇಂಟ್ರೊಡಕ್ಷನ್ ವಿಡಿಯೋ, ಪಾರ್ಟ್ 1 ಆ್ಯಂಡ್ ಪಾರ್ಟ್ 2 ಆಫ್ ಟ್ರಾವೆಲ್ ವಿಡಿಯೋ. ನಿಮಗೆ ನಿಜವಾಗ್ಲೂ ಇಷ್ಟ ಆಗುತ್ತೆ ಅನ್ಕೊತೀನಿ, ಪ್ಲೀಸ್ ಹೋಗಿ ನೋಡ್ಕೊ ಬನ್ನಿ. ಆ್ಯಂಡ್ ಇವತ್ತಿನ ವಿಡಿಯೋ ಬಂದ್ಬಿಟ್ಟು, ನೀವು ಏನೆಲ್ಲ ಶಾರ್ಟ್ಸ್ ಅಥವಾ ಇನ್ಸ್ಟಾಗ್ರಾಮ್ ರೀಲ್ಸಲ್ಲಿ ನೋಡ್ತಿರ್ತೀರಲ್ವ, ಹೌಸ್ ವೈಫ್ ಸೀರೀಸ್ದು. ಸೊ ಸೇಮ್ ಲಾಂಗ್ ಫಾರ್ಮೇಟ್. ಖಂಡಿತ ಸೋ ಕಾಲ್ಡ್ ಒಳ್ಳೆ ಬಯಸೋ ಜನತೆಗಳಿಗೆ ಈ ವಿಡಿಯೋ ಇಷ್ಟ ಆಗುತ್ತೆ ಅನ್ಕೊತೀನಿ, ಯಾಕಂದರೆ ನೀವು ಎಕ್ಸ್ಪೆಕ್ಟ್ ಮಾಡೋದು ಅದೇ ಅಲ್ವಾ. ಎಸ್, ಹೌಸ್ ವೈಫ್ ಸೀರೀಸ್ನ ಲಾಂಗ್ ಫಾರ್ಮೆಟ್ ಪ್ಲಸ್ ಏನೇನು ಮಾಡ್ತೀವಿ ದಿನ, ನಾನು ಈ ದಿನ ಏನೇನು ಮಾಡ್ತೀನಿ ಅನ್ನೋದನ್ನ ಶಾರ್ಟ್ ಆಗಿ ಕ್ಲಿಪ್ಪಿಂಗ್ಸ್ನ ಹಾಕ್ತೀನಿ. ಇನ್ನು ಈಗ ಕಲಿತಿರೋದ್ರಿಂದ ಆ್ಯಂಗಲ್ ಹೆಂಗಿಡಬೇಕು, ಏನು ಪರ್ಟಿಕ್ಯುಲರ್ ಶಾರ್ಟ್ನ ಶೂಟ್ ಮಾಡಬೇಕು ಅಂತ ಇನ್ನೂ ಗೊತ್ತಿಲ್ಲ. ಅದು ನಾನು ಕುತ್ಕೊಂಡು ಎಡಿಟ್ ಮಾಡ್ತೀನಲ್ಲ ಆವಾಗ ಗೊತ್ತಾಗುತ್ತೆ, ಶಿಟ್ ನಾನು ಹಿಂಗೆ ಹಿಡ್ಕೋಬೇಕಿತ್ತು ಕ್ಯಾಮ್ರಾನ, ಅಯ್ಯೋ ಇದನ್ನು ರೆಕಾರ್ಡ್ ಮಾಡಬೇಕಿತ್ತು ಅಂತ. ಬಟ್ ಫೈನ್, ಈ ಚಿಕ್ಕ ಪುಟ್ಟ ಮಿಸ್ಟೇಕ್ಸಿಂದ ಕಲಿತು ಮುಂದೆ ಇನ್ನೂ ಬೆಟರ್ ವೀಡಿಯೋಸ್ನ ಮಾಡೋಕ್ಕೆ ಪ್ರೇರೇಪಣೆ ತಗೊತೀನಿ. ಎಸ್, ಇವತ್ತು ವೆದರ್ ಫುಲ್ ಅಂದರೆ ಫುಲ್ ಡಲ್ ಆಗಿದೆ, ರೈನಿ, ಕ್ಲೌಡಿ ಎಲ್ಲ ಥರ ಇದೆ. ಆದ್ರೂ ಗಂಟ್ಲು ಸ್ವಲ್ಪ ಕಿಚ್ಚು ಆಗಿದೆ. ನನ್ನ ಇನ್ಸ್ಟಾಗ್ರಾಮ್ ವಿಡಿಯೋದಲ್ಲಿ ಒಬ್ಬರು ಕಮೆಂಟ್ ಹಾಕಿದ್ದಾರೆ, ಗೊತ್ತಿರೋರೇನೆ, ವಾಯ್ಸ್ ಚೇಂಜ್ ಆಗಿದೆ ಅಂತ. ಎಸ್, ಅದು ವಾಯ್ಸ್ ಚೇಂಜ್ ಅನ್ನೋದಕ್ಕಿಂತ ನನಗೆ ಬಾಯಲ್ಲಿ ಸ್ವಲ್ಪ ಗಾಯ ಆಗಿದೆ, ಅಲ್ಸರ್ ಅಂತಾರಲ್ವ ಆ ಥರ. ಮಾತಾಡೋದು ಕಷ್ಟ ಆಗ್ತಿದೆ, ಜೊತೆಗೆ ಗಂಟ್ಲು ಕಿಚ್ಚಾಗಿದೆ. ಹೌಸ್ ವೈಫ್ ಜೊತೆಗೆ ವರ್ಕಿಂಗ್ ಲೈಫ್ ಅನ್ನೋ ವಿಡಿಯೋ ಹಾಕಿದ್ದೀನಲ್ವ. ಸೊ ಮಾರ್ನಿಂಗ್ ಟು ಈವ್ನಿಂಗ್ ಏನೇನು ಮಾಡ್ತೀನಿ ಅಂತ ನೋಡಿರ್ತೀರ ಆ ವಿಡಿಯೋದಲ್ಲಿ ಆಲ್ರೆಡಿ. ಸೇಮ್ ನನಗೆ ಮಾರ್ನಿಂಗ್ ಟ್ರಾವೆಲ್ ಮಾಡಬೇಕು, ಮತ್ತು ಈವ್ನಿಂಗ್ ಸಂಜೆ ಬರೋಷ್ಟರಲ್ಲಿ ಫುಲ್ ಸ್ಟ್ರೆಸ್ ಆಗಿ ಕಂಟಿನ್ಯೂಸ್ 3 days ಈ ಥರ ಫುಲ್ ಓಡಾಡಿರೋದಕ್ಕೆ ಸ್ವಲ್ಪ ಹೆಲ್ತ್ ಅಪ್ಸೆಟ್ ಆಗಿದೆ. ಇವತ್ತು ಲೀವ್ ಇರೋದ್ರಿಂದ ಎಸ್, ಐ ಆಮ್ ಬೂಸ್ಟೆಡ್ ಅಪ್. ಅದಕ್ಕೋಸ್ಕರ ಈ ವಿಡಿಯೋ ಮಾಡ್ತಿದ್ದೀನಿ. ಈ ವಿಡಿಯೋದಲ್ಲಿ ಜಾಸ್ತಿ ಏನಿರಲ್ಲ, ನಾನು ನಾರ್ಮಲ್ ಏನೇನು ರೊಟೀನ್ಸ್ ಮಾಡ್ತೀನಲ್ಲ ಅದು, ಸ್ವಲ್ಪ ಮನೆ ಕ್ಲೀನಿಂಗ್ ಇದೆ, ಮನೆ ಅಂದರೆ ಒಂದು ಪಾರ್ಟ್ ಕ್ಲೀನಿಂಗ್ ಇದೆ ಅದು. ನಾನು ಮತ್ತೆ ಕಾಲೇಜ್ಗೆ ಹೋಗ್ತಾ ಇದ್ದೀನಿ, ಅಂದರೆ ನನ್ನ ಓದಿದ ಕಾಲೇಜಿಗೆ ನಂಗೆ ಅಲ್ಲಿ ಹೋಗೋಕೆ ಫುಲ್ ಎಕ್ಸೈಟಿಂಗ್ ಆಗಿದ್ದೀನಿ, ಅದು ಇದೆ. ಅದು ವಿಡಿಯೋ ಮಾಡ್ತೀನೋ ಇಲ್ವೋ ಗೊತ್ತಿಲ್ಲ, ಅಪ್ಕಮಿಂಗ್ ನೋಡಿ. ಸೊ ಇಷ್ಟು ಶೆಡ್ಯೂಲ್ಸ್ ಇದೆ, ಇದನ್ನೆಲ್ಲ ಮುಂದೆ ವಿಡಿಯೋಗಳಲ್ಲಿ ನೋಡ್ತೀರಾ. ಆ್ಯಂಡ್ ನಿಮ್ಮ ಪ್ರೋತ್ಸಾಹ ನಂಗೆ ತುಂಬ ಇಂಪಾರ್ಟೆಂಟ್. ಥ್ಯಾಂಕ್ಸ್ ಇಲ್ಲಿವರೆಗೂ ನೋಡಿದ್ದಕ್ಕೆ ಆ್ಯಂಡ್ ಮುಂದೆ ನೋಡೋದಕ್ಕೂ ಕೂಡ. ದಿನ ಸ್ಟಾರ್ಟ್ ಆಗೋದೇ ಹಿಂಗಲ್ವಾ, ಬಾಗಿಲು ತೆಗೆದು ಫಸ್ಟ್ ಕಸನ ನೀಟ್ ಮಾಡಿ ಇಟ್ಕೊಂಡ್ರೆ ಒಂದು 50% ನೆಗೆಟಿವ್ ಎನರ್ಜಿ ಹೋಗಿದ್ದು ಫೀಲ್ ಆಗುತ್ತೆ. ಹೀಗೆಲ್ಲ ಬ್ಯಾಂಗ್ಳೂರು ಚಿಕ್ಕ ಜಾಗ, ಟೈಲ್ಸ್ನೆಲ್ಲ ಸಖತ್ ಈಸಿ ಆಗೋಗಿದೆ ತೊಳೆದು ಬಳಿಯೋಕ್ಕೆ. ಬಟ್ ಅಜ್ಜಿ ಮನೇಲಿ ಎಲ್ಲ ದೊಡ್ಡ ಜಾಗ, ಅಷ್ಟನ್ನು ಗುಡಿಸಿ ಸಗಣಿ ನೀರಲ್ಲಿ ಒರೆಸಿ ದೊಡ್ಡ ರಂಗೋಲಿ ಬಿಡ್ತಿದ್ವಿ. ಆ್ಯಂಡ್ ಸ್ಟಿಲ್ ಆ ಹ್ಯಾಬಿಟ್ಟು ವಿಲೇಜ್ ಸೈಡಲ್ಲಿ ಹಾಗೆ ಇದೆ. ಇಲ್ಲಿ ಇನ್ನೆಲ್ಲಿ ಫ್ಲೋರ್ಗಳು ಏರ್ತಾ ಇದೆ, ಅಭ್ಯಾಸಗಳು ಎಕ್ಸ್ಟ್ರಾ ಆ್ಯಕ್ಟಿವಿಟೀಸ್ ಆಗೋಗ್ತಿದೆ. ನಂಗೆ ಸ್ವಲ್ಪ ರಂಗೋಲಿ ಹಾಕಿ ಎಲ್ಲ ಅಭ್ಯಾಸ ಇದೆ ಚಿಕ್ಕ ವಯಸ್ಸಿಂದನೂ. ಸೊ ಮದುವೆ ಆದಮೇಲೆ ಕಲಿತು ಅವಾಂತರ ಥರ ಸಿಚುವೇಶನ್ ಹಂಗಾಗಿಲ್ಲ. ಆ್ಯಂಡ್ ಇಟ್ಸ್ ಈಸಿ ಆ್ಯಂಡ್ ಮ್ಯಾಂಡೇಟ್ರಿ ಪ್ರಾಕ್ಟೀಸ್ ಅಲ್ವಾ ಹೆಣ್ಮಕ್ಳಿಗೆ. ಚಿಕ್ಕ ವಯಸ್ಸಲ್ಲಿ ಏನಾದರೆ ನಾನು ರಂಗೋಲಿ ಕಾಂಪಿಟೇಷನ್ ಆ ಥರ ಎಲ್ಲ ಹೋಗ್ತಿದ್ವಿ. ಸೊ ಚಿಕ್ಕ ಪುಟ್ಟದ್ದು ಎಲ್ಲ ಬಿಡಿಸಿ ಅಭ್ಯಾಸ ಇತ್ತು. ಆ್ಯಂಡ್ ಮನೆ ಮುಂದೆ ತುಳಸಿ ಕಟ್ಟೆ, ಹಿಂದೆ ಇತ್ಲು, ಹೂ ಗಿಡ, ಆ ಫೀಲೇ ಸೂಪರ್ ಇತ್ತು. ಈಗ ಇಂಡೋರ್ ಪ್ಲಾಂಟ್ಸ್ ಕಾಲನೂ ಬಂದ್ಬಿಟ್ಟಿದೆ. ಮನೆ ಮುಂದೆ ಗಿಡ ಚಿಕ್ಕ ಚಿಕ್ಕ ಪಾಟಲ್ಲಿ ಬೆಳ್ಸೋಕೆ ಜಾಗ ಸಿಕ್ಕಿದ್ರೂ ಸಾಕನ್ನಿಸ್ತಿದೆ. ಯಾಕಂದರೆ ಇವಾಗ ರೆಂಟಲ್ ಹೌಸ್ಗಳಲ್ಲೆಲ್ಲ ಅಷ್ಟೊಂದು ಜಾಗನೇ ಇರಲ್ಲ ಗಿಡ ಬೆಳ್ಸೋಕ್ಕಾಗಲಿ, ಅಥವಾ ಗಾಳಿ ಬೆಳಕೆ ಬರಲ್ಲ. ನಮಗೆ ಕತ್ಲೆ ಇರುತ್ತೆ, ಇನ್ನು ಗಿಡಗೆ ಗಾಳಿ ಬೆಳಕಿಲ್ಲ ಅಂದರೆ ಹೆಂಗೆ ಬೆಳ್ಸೋಕ್ಕಾಗುತ್ತೆ. ಹಾಗಾಗಿ ಹೀಗೆ ಹೇಳ್ತಾ ಇದ್ದೀನಿ ಅಷ್ಟೇ. ಹಳ್ಳಿ ಕಡೆ ಇದ್ದಂಗೆ ಇರಲ್ಲ, ಬಟ್ ಇಲ್ಲಿ ಸ್ವಲ್ಪ ಮೆಟ್ರೋಪಾಲಿಟನ್ ಏರಿಯಾಗಳು ಬ್ಯಾಂಗ್ಳೂರಲ್ಲಿ ಕಷ್ಟ ಆಗ್ತಿದೆ. ಹಂಗೆ ಈ ಹೌಸ್ ವೈಫ್ ಹೆಣ್ಮಕ್ಳಿಗೆ ಮನೇಲಿ ಏನೋ ಫುಲ್ ದೊಡ್ಡ ಕಿತ್ತು ದಬಾಕೋ ಕೆಲಸ ಇರುತ್ತೆ ಅಂತಲ್ಲ, ಚಿಕ್ಕ ಪುಟ್ಟ ಕೆಲಸನೇ ದಿನನಿತ್ಯ ಇರುತ್ತೆ. ದಿನ ಸೇಮ್ ರೂಟೀನ್ ಫಾಲೋ ಮಾಡಬೇಕು, ಒಂದಷ್ಟು ಇಟ್ಟಿದ್ದ ಜಾಗದಲ್ಲಿ ಇರಲ್ಲ. ಹಂಗೆ ನಾವೇ ಅಷ್ಟೇ ಅಲ್ಲ, ಎಲ್ಲರೂ ಕೈಯು ಬದಲಾಗ್ತಾ ಇರುತ್ತೆ. ಕೂತರು ನಿಂತರು ಕಸ ಅದನ್ನ ಕ್ಲೀನ್ ಮಾಡಬೇಕು, ಇದನ್ನು ಕ್ಲೀನ್ ಮಾಡಬೇಕು. ಸೊ ಈ ಥರ ಚಿಕ್ಕ ಪುಟ್ಟ ಕೆಲಸನೇ ದಿನ ಆಗೋಗುತ್ತೆ. ಅಟ್ಲೀಸ್ಟ್ ಔಟ್ಸೈಡ್ ಕೆಲಸ ಮಾಡೋರಿಗೆ ಒಂದು ರಜಾ ಅಂತನಾದರೂ ಸಿಗುತ್ತೆ. ಆದರೆ ಈ ಹೌಸ್ ವೈಫ್ ಅನ್ನೋ ವರ್ಕಿಗೆ ಯಾವುದೇ ಥರ ರಜೆ ಇರಲ್ಲ.
ಅದು ನಮ್ಮ ಅಮ್ಮ ಕಾಲದಲ್ಲಿ ಅಜ್ಜಿ ಕಾಲದಲ್ಲೆಲ್ಲ ಹೆಂಗೆ ಮಾಡಿದ್ದಾರೆ ಅಂತ ನಂಗೆ ಡೆಫಿನೆಟ್ಲಿ ಗೊತ್ತಿಲ್ಲ. ಬಟ್ ಇಟ್ಸ್ ಅದೊಂಥರ ಕಲೆ ಅಂತಾನೆ ಹೇಳ್ಬೋದು. ಒಂದು ದಿವಸಕ್ಕೂ ಸ್ಟಾಪ್ ಆಗಲ್ಲ. ಸೊ ದಿನ ಮಾಡ್ತಾನೆ ಇರಬೇಕು. ಒಂದು ದಿನ ಕಲಿಯೋದಂತೂ ಇದ್ದೇ ಇರುತ್ತೆ. ದಿನ ನೀಟಾಗಿ ಇಟ್ಕೋಬೇಕು, ದಿನ ಏನಾದರೂ ಕೆಲಸ ಮಾಡ್ತಿರ್ಬೇಕು. ಇಟ್ಸ್ ಕೈಂಡ್ ಆಫ್ ನೈಸ್. ಈ ಥರ ಚಿಕ್ಕ ಚಿಕ್ಕ ಗೊಜ್ಜೆಲ್ಲ ಮಿಕ್ಕಿರುತ್ತೆ, ನಾನು ಅದನ್ನ ಹಂಗೆ ತೆಗ್ದ್ಬಿಟ್ಟು ಇಟ್ಟಿರ್ತೀನಿ ಒಳಗಡೆ. ನಾನು ಹೇಳಿದೆ ಅಲ್ವಾ ಒಂದು ಪಾರ್ಟ್ ಆಫ್ ಮನೇನ ಕ್ಲೀನ್ ಮಾಡಬೇಕು ಅಂತ, ಅದು ಇದೆ ಫ್ರಿಡ್ಜ್. ರಾಗಿ ಇಟ್ಟು ಫುಲ್ ನಾನು ಆಲ್ಮೋಸ್ಟ್ ಇಟ್ಗಳನ್ನೆಲ್ಲ ಇಟ್ಟು ಫ್ರಿಜ್ಜಲ್ಲೇ ಸ್ಟೋರ್ ಮಾಡ್ತೀನಿ. ಹಣ್ಣು, ಹುಳಿಕಾಳು. ಅಮ್ಮ ಮನೇಲಿ ಇರುವಾಗಂತೂ ಖಂಡಿತ ನಾನು ಇದೆಲ್ಲ ಮಾಡ್ತಿರ್ಲಿಲ್ಲ. ಬಟ್ ಇವಾಗ ಅಟ್ಲೀಸ್ಟ್ 2 months ಒಂದ್ಸಾದ್ರೂ ಇದು ಮಾಡಲೇಬೇಕು ಅನಿಸುತ್ತೆ. ಈ ಸೆಕ್ಷನಲ್ಲಿ ಕ್ಲೀನ್ ಮಾಡೋಕ್ಕೆ ಜಾಸ್ತಿ ಏನೂ ಇರಲ್ಲ, ಕಾಳು ಬೇಳೆನೇ ಇರುತ್ತೆ. ಅದನ್ನು ರೀಅರೇಂಜ್ ಮಾಡಬೇಕಷ್ಟೇ ವಿತ್ ಐಸ್ ಕ್ರೀಮ್. ಓಕೆ, ಆದ್ರೂ ಫೈನ್ ಎಲ್ಲ ತೆಗೆದ್ಬಿಟ್ಟು ಒಂದು ಕಡೆಯಿಂದ ಫ್ರಿಜ್ ಕ್ಲೀನ್ ಮಾಡಿ ಎತ್ತಿಟ್ಬಿಡೋಣ. ಏನು ಗೊತ್ತಾ, ನನಗೆ ಅವಾಗ ಚಿಕ್ಕ ವಯಸ್ಸಲ್ಲಿ ಅಪ್ಪ ಅಮ್ಮ ಇರುವಾಗ ಡ್ರೀಮ್ ಇತ್ತು, ಇಲ್ಲೆಲ್ಲ ಚಾಕ್ಲೇಟ್ಸ್, ಐಸ್ ಕ್ರೀಮ್ಸ್, ಟೊಫೀಸ್ ಅದನ್ನು ಸ್ಟೋರ್ ಮಾಡಬೇಕು ಅಂತ. ಬಟ್ ಮದುವೆ ಆಗಿರೋ ಹೆಣ್ಮಕ್ಳಿಗೆ ಗೊತ್ತಿರುತ್ತೆ, ಇಲ್ಲೆಲ್ಲ ಐಸ್ ಕ್ರೀಮ್, ಚಾಕ್ಲೇಟ್ಸ್ ಎಲ್ಲ ಬರುತ್ತೆ. ಬಟ್ ಕಾಳು ಬೇಳೆ ಇಡೋದು ತುಂಬ ಪ್ರಾಮುಖ್ಯತೆ ಆಗುತ್ತೆ ಅಂತ. ಬೇರೆಯವ್ರ ಬಗ್ಗೆ ನಂಗೆ ಗೊತ್ತಿಲ್ಲ. ನಾನು ನೋಡಿರೋಂಗೆ ನಮ್ಮ ಮನೇಲಿ ಆಂಟಿ ಅವ್ರ ಮನೇಲೆಲ್ಲ ಈ ಪ್ಲೇಸು ಕಾಳು ಬೇಳೆ ಇಡೋಕ್ಕೆ ಫಿಕ್ಸ್ ಅಂತ ನೋಡ್ಬಿಟ್ಟಿದ್ದೀನಿ. ಸೊ ನಾನು ಅದನ್ನೇ ಮಾಡ್ತಿದ್ದೀನಿ. ಇವಾಗ ಒಂದು ರೇಷನ್ ಥರ ಹೋದಾಗೆಲ್ಲ ಸ್ಟಾಕ್ ಮಾಡಿಬಿಡ್ತೀವಲ್ವಾ, ಸೊ ಹುಳ ಏನು ಬರದೇ ಇರಲಿ ಅಂತ ತಂದು ಎಲ್ಲ ಫ್ರಿಜ್ ಒಳಗೆ ಸ್ಟೋರ್ ಮಾಡೋದಾಯ್ತು. ಇರೋ ಒಂದು ರೌಂಡ್ ಎಲ್ಲ ತೆಗೆದು ಕ್ಲೀನ್ ಮಾಡಿ ಮತ್ತೆ ಒಂದು ಕಡೆಯಿಂದ ಜೋಡಿಸೋಣ. ನಾನು ಮನೆಗೆ ಶಿಫ್ಟ್ ಮಾಡಬೇಕಾದ್ರೆ ಒಂದು ಗ್ಲಾಸ್ನ ಈ ಫ್ರಿಜ್ ಒಳಗಡೆದು ಒಡೆದಾಕ್ಬಿಟ್ಟಿದ್ದೆ. ಅದಕ್ಕೋಸ್ಕರ ಅವತ್ತಿಂದ ಗ್ಲಾಸ್ ತೆಗೆದು ತೊಳೆಯೋ ಸಾಹಸಕ್ಕೆಲ್ಲ ಹೋಗಲ್ಲ. ಹಂಗೆ ಅಲ್ಲೇ ನೀಟಾಗಿ ಬಟ್ಟೆಲಿ ಸ್ವಲ್ಪ ಒರೆಸ್ಬಿಟ್ಟು ತೆಗ್ದಿಕ್ಕಿರೋ ವಸ್ತುಗಳನ್ನ ಹಂಗೆ ಜೋಡಿಸ್ತೀನಿ. ಒಂದು ರೇಂಜಿಗೆ ನಾನು ಕೆಳಗಡೆ ತೆಗೆದಿಟ್ಟಾಗಲೇ ಎಲ್ಲ ಡಿಫ್ರೆಂಟ್ ಪಾರ್ಟ್ಸ್ ಮಾಡಿದ್ದೆ, ಎಲ್ಲೆಲ್ಲಿ ಏನೇನು ಇರಬೇಕು ಅಂತ. ಸೊ ಅದ್ರ ಪ್ರಕಾರನೇ ಎಲ್ಲ ಜೋಡಿಸಿ ಎತ್ತಿಡ್ತಾ ಇದ್ದೆ. ನಾನು ಇವಾಗ ಏನೇ ಹೆಂಗೆ ಈ ವಸ್ತು ಇಲ್ಲೇ ಇಡಬೇಕು ಅಂತ ಎತ್ತಿಟ್ರು ಮತ್ತೆ 2 weeksಲ್ಲೇ ಎಲ್ಲ ಅದ್ಲು ಬದಲಾಗೋಗಿರುತ್ತೆ, ಎಲ್ಲ ರಂಪನೆ ಆಗೋಗಿರುತ್ತೆ. ಮತ್ತೆ ಅವಾಗವಾಗ ಒಂದು ಚೂರು ಎತ್ತಿಟ್ಕೊಂಡು ಇದನ್ನ ಇಲ್ಲ ಇಡಬೇಕು, ಸ್ಟೋರ್ ಮಾಡಬೇಕು ಅಂತ ನೀಟಾಗಿ ಇಡೋದಾಗುತ್ತೆ. ಅದೇನೋ ಗೊತ್ತಿಲ್ಲ, ನಾವು ಸಡನ್ನಾಗಿ ಎತ್ಕೊಂಡಾಗ ಅಥವಾ ಮನೇಲಿ ಯಾರು ಎತ್ಕೊಂಡೋಗ್ಲೂ ಅದು ಅಲ್ಲಿಗೆ ಆ ವಸ್ತುಗಳು ಹೋಗೋದೇ ಇಲ್ಲ, ಇನ್ನೂ ಕಿಚನ್ ರ್ಯಾಕಲ್ಲೇ ಇರುತ್ತೆ. ಅದನ್ನು ಮತ್ತೆ ನೆನ್ಪು ಮಾಡಿಕೊಂಡು ತಂದಿಡೋದು ಒಂದು ದೊಡ್ಡ ಸಾಹಸ ಆಗಿರುತ್ತೆ. ಸೊ ಪ್ರತಿ ಸತಿ ಕ್ಲೀನ್ ಮಾಡಿದಾಗಲೂ ಇಲ್ಲ ನೀಟಾಗಿ ಮೇಂಟೈನ್ ಮಾಡಬೇಕು ಅಂತಲೇ ಅಂದ್ಕೊಂಡು ಮಾಡ್ತೀವಿ. ಬಟ್ ಎಂಡ್ ಆಫ್ ದ ವೀಕ್ ಅಥವಾ ಮಂತ್ ಅದು ಆಗಕ್ಕೆ ಸಾಧ್ಯನೇ ಇಲ್ಲ. ಹೆಂಗೋ ಚಿಕ್ಕ ಪುಟ್ಟ ಕ್ಲೀನಿಂಗ್ ಮಾಡಿಕೊಂಡು ಈ ಕೆಲಸನ ಮುಗಿಸಿ ನಾನು ಕಾಲೇಜ್ ಕಡೆಗೆ ಹೊರಡಬೇಕಿತ್ತು. ಸೊ ರೆಡಿಯಾಗಿ ನಮ್ಮ ಕಾಲೇಜ್ ಕಡೆಗೆ ಹೊರಟ್ವಿ. ನಮ್ಮ ಸಿಸ್ಟರ್ದು ಸ್ವಲ್ಪ ಕಾಲೇಜಲ್ಲಿ ಅಡ್ಮಿಷನ್ ಪ್ರಾಸೆಸ್ ಇತ್ತು, ಅದನ್ನು ಮುಗಿಸೋಕ್ಕೋಸ್ಕರ ಕಾಲೇಜ್ಗೆ ಸಡನ್ ಪ್ಲ್ಯಾನಲ್ಲೇ ಹೊರಟಿದ್ದಾಯಿತು. ನಾನು ಬಸ್ಸಲ್ಲೇ ನನ್ನ ಯೂಟ್ಯೂಬ್ ಪ್ರಮೋಷನ್ ಕೂಡ ಮಾಡಿಕೊಂಡೆ, ಸಬ್ಸ್ಕ್ರೈಬ್ ಕೂಡ ಮಾಡಿಕೊಂಡೆ. ಆ್ಯಂಡ್ ಕಾಲೇಜಿಗೆ ಹೋಗೋದೇ ಒಂಥರ ಖುಷಿ ವಿಷಯ. ಕಾಲೇಜೆಲ್ಲ ರಜಾ ಇದ್ದಿದ್ದ ಕಾರಣ ತುಂಬ ಸ್ಟೂಡೆಂಟ್ಸ್ ಇರಲಿಲ್ಲ. ಬಟ್ ಫೈನ್, ಹೋಗಿದ್ದ ಕೆಲಸನೂ ಆಯಿತು ಆ್ಯಂಡ್ ಲೆಕ್ಚರರ್ಸ್ ಇದ್ದರು, ಸ್ವಲ್ಪ ಜನ ಮೀಟ್ ಮಾಡಿಸಿ ಮಾತಾಡಿದ್ದು ಆಯಿತು. ಆದರೆ ನಮ್ಗೆ ಬೇಜಾರಾಗಿದ್ದ ವಿಷಯ ಏನಂದರೆ, ಜೂನಿಯರ್ ಸ್ವಲ್ಪ ಇದ್ದಿದ್ರೆ ನನಗೆ ಸಬ್ಸ್ಕ್ರೈಬರ್ಸ್ ಆದರೂ ಆಗಿರೋರಲ್ವಾ ಅಂತ ಬೇಜಾರಿತ್ತು. ಬಟ್ ಫೈನ್, ನಮ್ಮ ಕಾಲೇಜು ಶಾಶ್ವತ ಅಂದ್ಕೊಂಡು ನಮ್ಮ ಕ್ಲಾಸ್, ಪರೇಡ್ ಮಾಡಿದ ಜಾಗ, ಕಲ್ಚರಲ್ ಆ್ಯಕ್ಟಿವಿಟೀಸ್ ಮಾಡಿದ ಜಾಗ, ಓಲ್ಡ್ ಬಿಲ್ಡಿಂಗ್, ಕ್ಯಾಂಟೀನ್ ಅಂತೆಲ್ಲ ಫುಲ್ ಮೆಮೊರೀಸ್ನ ನೆನ್ಪು ಮಾಡಿಕೊಂಡು ಸಿಸ್ಟರ್ಗೂ ಕೂಡ ಅದನ್ನೆಲ್ಲ ಸ್ವಲ್ಪ ತೋರಿಸ್ಕೊಂಡು, ಆಲ್ರೆಡಿ ಹೊಟ್ಟೆ ಹಸು ಆಗಿತ್ತು, ಯಾಕಂದರೆ ಪ್ರಾಸೆಸ್ ಎಲ್ಲ ಮುಗಿಯೋಷ್ಟೊತ್ತಿಗೆ ಆಫ್ಟರ್ನೂನ್ ಆಗೋಗಿತ್ತು. ಕ್ಯಾಂಟೀನ್ ಕಡೆಗೆ ಪಯಣ ಮಾಡಿ ಅಲ್ಲಿ ಸ್ವಲ್ಪ ತಿಂದು ಮನೆ ಕಡೆಗೆ ನಾವು ರಿಟರ್ನ್ ಬಂದ್ವಿ. ಸೊ ಇನ್ನೇನು ಸಂಜೆ ಸ್ನ್ಯಾಕ್ಸಿಗೆ ಇಲ್ಲಿ ಒಂದು ಸ್ಪೆಷಲ್ ವ್ಯಕ್ತಿ ಕಡೆಯಿಂದ ಸ್ನ್ಯಾಕ್ಸ್ ರೆಡಿ ಆಗ್ತಿದೆ, ಬೇಲ್ಪುರಿ ರೆಡಿ ಆಗ್ತಿದೆ. ಅದು ಏನೇನೋ ಆಗ್ತಾ ಮಾರಾಯ, ಫುಲ್ ಖಾರ ಮಾಡಬೇಡ ಅಂತ ಬೇಡ್ಕೊಂಡು ಮಾಡಿಸಿದ್ದಾಯಿತು ಸ್ನ್ಯಾಕ್ಸ್ನ. ಬಟ್ ಫೈನ್, ತುಂಬ ಚೆನ್ನಾಗಿತ್ತು. ಯಾರು ಆ ಸ್ಪೆಷಲ್ ಪರ್ಸನ್ ನನ್ನ ವಿಡಿಯೋದಲ್ಲಿ ಅಂತ ನೋಡಬೇಕಾ? ನೋಡಿ ನೀನು ಹಾಯ್ ಮಾಡ್ಬೇನೆ ಪಪ್ಪಿ ಅಲ್ಲ, ನನ್ಗೆ ಆಮೇಲೆ ಕಚ್ಬಿಟ್ರೆ. ನನಗಂತೂ ನಾಯಿ ಅಂದರೆ ತುಂಬ ಭಯ. ನಾನು ಇದುವರೆಗೂ ಬಾಲ ಸಹ ಮುಟ್ಟಿಸ್ಕೊಂಡಿಲ್ಲ, ಅಷ್ಟು ಭಯ ನಾಯಿ ಅಂದರೆ. ಬಟ್ ಇವರೆಲ್ಲ ನನಗೆ ಇದನ್ನ ಇಟ್ಕೊಂಡೇ ಆಟಾಡಿಸ್ತಿದ್ದಾರೆ. ಯಪ್ಪ, ಫುಲ್ ನಾನು ಈಗಲೂ ವಿನಿ ಮನೆಗೆ ಹೋದರೆ ಭಯದಿಂದನೇ ಕುತ್ಕೊತೀನಿ. ಯಾರಾದರೂ ನಾಯಿ ಇಟ್ಕೊಂಡ್ರೆ ಅಷ್ಟೇ ನಾನು ಮನೆ ಒಳಗಡೆ ಹೋಗ್ತೀನಿ, ನಂಗೆ ಅಷ್ಟು ಭಯ ಇದೆ ನಾಯಿ ಅಂದರೆ. ಇವತ್ತು ನಮ್ಮ ಮನೇಲಿ ರಾತ್ರಿ ಊಟಕ್ಕೆ ಟೊಮೊಟೊ ಬಾತ್ ಮಾಡೋಣ ಅಂತ ರೆಡಿ ಮಾಡ್ಕೊತಿದ್ದೆ. ಪಾತ್ರೆ ಇಟ್ಟು, ಇದು ನಾನು ಏನು ಎಕ್ಸ್ಟ್ರಾಡಿನರಿಯಾಗಿ ಮಾಡಲ್ಲ, ಆ್ಯಸ್ ಯೂಶುವಲ್ ಐ ಸೆಡ್
ನಾರ್ಮಲಾಗಿ ಮಾಡ್ತೀನಿ. ಎಣ್ಣೆ ಸ್ವಲ್ಪ ಕಮ್ಮಿನೇ ಯೂಸ್ ಮಾಡೋದು ನಾನು. ಸ್ವಲ್ಪ ಕಮ್ಮಿ ಎಣ್ಣೆ ಹಾಕೊಂಡು ಚೀಸೆ ಸೋಂಪು ಸ್ವಲ್ಪ ಎಕ್ಸ್ಟ್ರಾ ಟೇಸ್ಟ್ ಕೊಡುತ್ತೆ, ಸೊ ನಾನು ಅದನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಎಣ್ಣೆ ಕಾಯ್ತಾ ಇದೆ, ಅದಕ್ಕೆ ಸಾಸಿವೆ, ಒಣಮೆಣ್ಸಿನ್ಕಾಯಿ ಹಾಕೊತಾ ಇದ್ದೀನಿ. ಅಷ್ಟು ಮೆಣಸಿನ್ಕಾಯಿ ಹಾಕೋಬೋದು, ಬಟ್ ಐ ಪ್ರಿಫರ್ ಒಣಮೆಣ್ಸಿನ್ಕಾಯಿ. ಕಡಲೆಬೇಳೆ ಹಾಕೊತಿದ್ದೀನಿ. ಟೊಮೊಟೊ ಬಾತ್ಗೆ ಕಡಲೆಬೇಳೆ ನಂಗೆ ತುಂಬ ಇಷ್ಟ ಆಗುತ್ತೆ. ಎರಡು ಎಲೆ ಪುದೀನ. ನನಗೆ ಪುದೀನ ಫ್ಲೇವರ್ ಇಷ್ಟ, ಸೊ ಇದನ್ನು ಬೇಕಾದ್ರೆ ಸ್ಕಿಪ್ ಮಾಡ್ಕೋಬೋದು. ಹಾಗೆ ಕರಿಬೇವು ಸೊಪ್ಪು, ಆನಿಯನ್, ಇದಕ್ಕೆ ನೆಕ್ಸ್ಟ್ ನಾವು ಎರಡು ಟೊಮೊಟೊ ಹಾಕೋಬೇಕು. ಯಾಕಂದರೆ ನಾವು ಆಲ್ರೆಡಿ ರುಬ್ಬಕ್ಕೆ ಹಾಕೊಂಡಿರ್ತೀವಿ ಟೊಮೊಟೊ. ಆ್ಯಂಡ್ ಇದು ಗಾರ್ಲಿಕ್ ಮತ್ತು ಜಿಂಜರ್ ಪೇಸ್ಟ್ ಕೂಡ ಆ್ಯಡ್ ಮಾಡ್ಕೋಬೇಕು, ಬಟ್ ಅದನ್ನು ನಾವು ಆಲ್ರೆಡಿ ರುಬ್ಬಕ್ಕೆ ಹಾಕೊಂಡಿರೋದ್ರಿಂದ ಇಲ್ಲಿ ಸ್ಕಿಪ್ ಮಾಡ್ಬೋದು. ಟೊಮೊಟೊ ಹಾಕಿದ್ಮೇಲೆ ಸ್ವಲ್ಪ ನಾನು ಹಿಂಗೆ ಹಾಕ್ತೀನಿ. 2 ಸ್ಪ್ರೇ ಅಂತಲ್ಲ ಆ ಥರ ಹಿಂಗೆ ಹಾಕಿ ಮಿಕ್ಸ್ ಮಾಡಿ ಲೋ ಫ್ಲೇಮಲ್ಲಿ ಸ್ವಲ್ಪ ಬೇಯಲಿ ಟೊಮೊಟೊ ಅಂತಷ್ಟೇ. ಇದಕ್ಕೆ ನಾವು ಇವಾಗ ಮಸಾಲ ಹಾಕ್ಕೊಳ್ಳೋಣ. ಖಾರ ನಮಗೆ ಕಮ್ಮಿ ಇರಬೇಕು ಅಂತ ಹೇಳಿದ್ದಲ್ವ, ಸೊ ನಾನಿಷ್ಟೇ ಖಾರದ ಪುಡಿ ಹಾಕ್ಕೊಳೋದು. ಬಟ್ ಫೈನ್, ಸ್ವಲ್ಪ ರುಚಿಗೆ ತಕ್ಕಷ್ಟು ಸ್ವಲ್ಪ ಜಾಸ್ತಿ ಖಾರದ ಪುಡಿ ಹಾಕ್ಕೊಂಡು, ನಾನು ಅದಕ್ಕೆ ನೋಡಿ ಚಿಕ್ಕ ಸ್ಪೂನ್ ಇಟ್ಕೊಂಡಿದ್ದೀನಿ, ಕೈ ಜಾಸ್ತಿ ಆಗಿಬಿಟ್ರೆ ಅಂತ. ಅದೇ ಚಿಕ್ಕ ಸ್ಪೂನಲ್ಲಿ ಸ್ವಲ್ಪ ಗರಂ ಮಸಾಲ, ಟೇಸ್ಟಿಗೆ ರುಚಿಗೆ ತಕ್ಕಷ್ಟು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಅಂದರೆ ರುಬ್ಬಿಟ್ಕೊಳಕ್ಕೆ ಏನೇನು ಬೇಕು ಅಂತ ಹೋಗಿ ನೋಡ್ಕೊಬನ್ನಿ. ಜಾಸ್ತಿ ಏನಿಲ್ಲ, ಒಂದು ಮಿಕ್ಸಿಗೆ ಕಾಯಿ ತುರಿ ಹಾಕೋಬೇಕು. ನನಗೆ ಕಾಯಿ ತುರಿಯೋದು ತುಂಬ ಕಷ್ಟದ ಕೆಲಸ, ಅದಕ್ಕೋಸ್ಕರ ಮಿಕ್ಸಿಗೆ ಹಾಕೊಂಡ್ಬಿಡ್ತೀನಿ. ಅದ್ರ ಜೊತೆಗೆ ಒಂದು ಸ್ವಲ್ಪ ಶುಂಠಿ ಹಾಕೋಬೇಕು, ಜೊತೆಗೆ ಬೆಳ್ಳುಳ್ಳಿ, ಅದನ್ನು ಒಂದು 4-5 ಹಾಕೊಂಡ್ರೆ ಸಾಕು. ಒಂದು ಸ್ವಲ್ಪ ಈರುಳ್ಳಿ ಒಗ್ಗರಣೆಗೆ ಹಾಕೊಳ್ತೀವಿ, ಸ್ಟಿಲ್ ಈ ಈರುಳ್ಳಿನ ಹಾಕೋಬೇಕು. ಆಮೇಲೆ ಒಂದು 4 ಎಲೆ ಪುದೀನ ಹಾಕ್ಕೊಂಡ್ರೆ ಸಾಕು. ಜಾಸ್ತಿ ಹಾಕೊಂಡ್ರೆ ಅದೇ ಫ್ಲೇವರ್ ಬರುತ್ತೆ, ಸೊ 4 ಎಲೆ ಹಾಕ್ಕೊಂಡ್ರೆ ಸಾಕು. ಆ್ಯಂಡ್ 1, 2 ಅಂತ ಕೌಂಟ್ ಮಾಡಿಕೊಂಡು, ನಾನು ಸದ್ಯಕ್ಕೆ ಇವಾಗ 3 ಜನ ತಿನ್ನೋ ಥರ ಮಾಡ್ತಿರೋದು, ಸೊ 4 ಟೊಮೆಟೊನ ಹಾಕ್ಕೊಂಡಿದ್ದೀನಿ. ಇದಿಷ್ಟನ್ನು ಫೈನಾಗಿ ಮಿಕ್ಸಿ ಮಾಡ್ಕೋಬೇಕು. ಇವಾಗ ನೋಡಿ ಈ ಥರ ಪೇಸ್ಟ್ ಮಾಡಿಕೊಂಡ್ರೆ ಆಯಿತು. ಇದನ್ನೇ ನಾನು ಇವಾಗ ಒಗ್ಗರಣೆಗೆ ಹಾಕ್ಕೊಂಡ್ರೆ ಆಯಿತು. ರುಬ್ಬಿಟ್ಕೊಳಕ್ಕೆ ಏನೇನು ಬೇಕು ಅಂತ ನೋಡ್ಕೊಬಂದ್ರಿ ಅಲ್ವಾ, ಸೊ ಅದನ್ನು ಹಾಕ್ಬಿಟ್ಟು ಚೆನ್ನಾಗಿ ಒಂದು ಮಿಕ್ಸ್ ಕೊಡ್ಕೋಬೇಕು. ಗ್ರೇವಿ ಹಸಿ ವಾಸನೆ ಹೋಗೋ ತನಕ ಸ್ವಲ್ಪ ಕುದಿಬೇಕು. ನನ್ನ ಟೇಸ್ಟಿಗೋಸ್ಕರ ನಾನು ಕಸ್ತೂರಿ ಮೇಥಿನ ಈ ಥರ ಸ್ವಲ್ಪ ರಬ್ ಮಾಡಿ ಪುಡಿ ಮಾಡಿ ಟೇಸ್ಟಿಗೆ ಹಾಕ್ತೀನಿ. ಇದೊಂದು ಟೇಸ್ಟ್ ಕೊಡುತ್ತೆ ಅಂತ ಹೇಳ್ತಾರೆ, ಅದಕ್ಕೋಸ್ಕರ. ನಿಮಗೆ ಸ್ಮೆಲ್ಲಲ್ಲೇ ಗೊತ್ತಾಗುತ್ತೆ, ಹಸಿ ವಾಸನೆ ಎಲ್ಲ ಹೋಗೋ ಥರ ಫೀಲ್ ಆಗುತ್ತೆ. ಸೊ ಅಲ್ಲಿ ತನಕ ಇದನ್ನು ಕುದಿಸ್ಬೇಕು. ತಳ ಹಿಡಿದಿರೋ ಥರ ನೋಡಿಕೊಂಡು ಅವಾಗ ಮಿಕ್ಸ್ ಮಾಡಿ ಕುದಿಸ್ಕೋಬೇಕು. ನೋಡಿ ಕುದಿದು ಬರ್ತಾ ಇದೆ ನೋಡಿ. ಮಿಕ್ಸ್ ಮಾಡ್ತಾ ನಮಗೆ ಕುಕ್ಕರ್ದು ತಳ ಹಿಡ್ದಿಲ್ಲ, ನೀಟಾಗಿ ಗೊತ್ತಾಗ್ತಿದೆ. ಸೊ ಆ ಥರ ಮಿಕ್ಸ್ ಮಾಡ್ಕೊಂಡು ಇದಕ್ಕೆ ಆಲ್ರೆಡಿ ನಾನು ಅಕ್ಕಿ ನೆನೆಸಿಟ್ಟಿದ್ದೀನಿ, ಸೊ ಅದನ್ನು ಹಾಕೋಬೇಕು. ಸೊ ಅಕ್ಕಿ ಹಾಕಿ ಒಂದು ಮಿಕ್ಸ್ ಕೊಟ್ಕೊಂಡು ಈಗ ನೀರು ಸೇರಿಸ್ಕೋಬೇಕು. 1 ಕಪ್ ಅಕ್ಕಿ ತೊಗೊಂಡಿದ್ರೆ 2 ಕಪ್ಪು ನೀರು ಸೇರಿಸ್ಬೇಕಲ್ಲ, ಆ ಥರನೇ ಆ ಲೆಕ್ಕದಲ್ಲಿ ನಾನು ನೀರು ಸೇರಿಸ್ತಾ ಇದ್ದೀನಿ. ನೀರು ಹಾಕಿದ್ಮೇಲೆ ಬೇಕಾದರೆ ನೀವು ರುಚಿ ನೋಡ್ಬೋದು. ಉಪ್ಪು ಖಾರ ಏನಾದರೂ ಕಮ್ಮಿ ಇದ್ದರೆ ಗೊತ್ತಾಗ್ಬಿಡುತ್ತೆ ನಿಮಗೆ. ಸೊ ನನಗೆ ಉಪ್ಪು ಕಮ್ಮಿ ಅನ್ನಿಸ್ತಾ ಇದೆ, ಉಪ್ಪು ಹಾಕೋಣ. ಬೇರೆ ಎಲ್ಲ ಸೂಪರಾಗೆ ಬಂದಿದೆ. ಒಂದು ಈ ರೇಂಜಿಗೆ ಕುದಿ ಬಂದ ಮೇಲೆ ಒಂದು ರೌಂಡ್ ಕೈ ಆಡಿಬಿಟ್ಟು, ಅನ್ನನೂ ಚೂರು ಬೆಂದ್ಬಿಡುತ್ತೆ, ಬಟ್ ಒಂದು ರೌಂಡ್ ಕೈ ಆಡಿಬಿಟ್ಟು ಕುಕ್ಕರ್ ಲಿಡ್ನ ಮುಚ್ಚೋಣ. ಕೂಗಬೇಕಲ್ವಾ. ನಾರ್ಮಲ್ ಆ್ಯಂಡ್ ಸಿಂಪಲ್ ಈಸಿ ಟೊಮೊಟೊ ಬಾತ್ ಆ್ಯಸ್ ಪರ್ ಮೈ ನಾಲೆಡ್ಜ್ ರೆಡಿಯಾಗಿದೆ. ಇದನ್ನು ನಾವು ಸರ್ವ್ ಮಾಡಿ ತಿಂತಾ ಇದ್ವಿ. ಸೂಪರಾಗೆ ಬಂದಿತ್ತು. ಇಲ್ಲಿವರೆಗೂ ನನ್ನ ವಿಡಿಯೋನ ನೋಡಿದ್ದೀರಾ ಅಂದರೆ ಖಂಡಿತ ನೀವು ಗೊತ್ತಿರೋರೇ ಆಗಿರ್ತೀರಾ. ಅದು ನನ್ನ ರೋದನೆಯಿಂದನೇ ನೋಡಿರ್ತೀರಾ. ಹೇಗಿದೆ ವಿಡಿಯೋ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಆ್ಯಂಡ್ ಯಾಕೆ ಇಷ್ಟು ಕಾನ್ಫಿಡೆಂಟಲ್ಲಿ ಹೇಳ್ತಿದ್ದೀನಿ ಅಂದರೆ, ಹೊಸೊಬ್ರು ನನ್ನ ವಿಡಿಯೋನ ಇಷ್ಟು ಎಂಡ್ ತನಕ ನೋಡೋದು ಇನ್ನೂ ದೂರದ ಮಾತು. ಆ್ಯಕ್ಚುಲಿ ನಾನು ಅದನ್ನೇ ಹೇಳಬೇಕು ಅಂದ್ಕೊಂಡೆ. ಇವತ್ತು ನಾನು ಕಾಲೇಜ್ ಹತ್ರ ಹೋಗಿದ್ದಾಗ ನನಗೆ ವಿಡಿಯೋ ಶೂಟ್ ಮಾಡೋದಕ್ಕೆ ಒಂಥರ ಮುಜುಗರ ಆಯಿತು. ನಾಚಿಕೆ ಅಂತ ಅಲ್ಲ, ಬಟ್ ಮುಜುಗರ ಅಂದರೆ, ಈಗ ನಾನು ವಿಡಿಯೋ ಶೂಟ್ ಮಾಡ್ಬೇಕಾದ್ರೆ ಯಾರಾದರೂ ಬಂದು ಏನಕ್ಕೆ ವಿಡಿಯೋ ಶೂಟ್ ಮಾಡ್ತಿದ್ದೀರಾ ಅಂತ ಕೇಳಿದ್ರೆ ನಾನು ಹೇಳ್ತೀನಿ ಅವಾಗ ಯೂಟ್ಯೂಬ್ಗೆ ಹಾಕೋಕ್ಕೆ ಅಂತ. ಅವಾಗ ಅವ್ರು ಫಸ್ಟ್ ಕೇಳೋ ಪದನೇ ಸಬ್ಸ್ಕ್ರೈಬರ್ಸ್ ಎಷ್ಟಿದ್ದಾರಮ್ಮ ಅಂತ. ಸೊ ಅವಾಗ ನಾನು ಹೇಳೋಕ್ಕಾಗತ್ತಾ ಇಷ್ಟಿದ್ದಾರೆ ಅಂತ? ಅದಕ್ಕೋಸ್ಕರನೇ ಹೇಳ್ತಿರೋದು, ನಿಮ್ಮ ಸಪೋರ್ಟ್ ನಂಗೆ ತುಂಬಾ ಇಂಪಾರ್ಟೆಂಟ್ ಅಂತ. ಇನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್
ಅವ್ರ ಹತ್ರನೂ ಸಬ್ಸ್ಕ್ರೈಬ್ ಮಾಡಿಸಿ. ಆಗಿಲ್ವಾ ನೀವೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ. ಅದನ್ನ ನಂಗೆ ಗೊತ್ತಿರೋರ್ಗೆಲ್ಲರಿಗೂ ಹೇಳ್ತಿದ್ದೀನಿ. ಸೊ ವಿಡಿಯೋ ಮುಖಾಂತರನೂ ಹೇಳ್ತಿದ್ದೀನಿ. ಸ್ಟಾರ್ಟಿಂಗ್ ಏನು ಗೊತ್ತಾ, ಗ್ರೋ ಆಗಬೇಕು. ಗ್ರೋ ಆಗೋ ತನಕ ನೀವು ನಮ್ಗೆ ಗೊತ್ತಿರೋರೆ ನೀವೇ ಸಪೋರ್ಟ್ ಮಾಡ್ಬೇಕಲ್ವಾ. ಸೊ ಅದನ್ನೇ ರಿಕ್ವೆಸ್ಟ್ ಮಾಡ್ತಿದ್ದೀನಿ, ನೀವು ಸಬ್ಸ್ಕ್ರೈಬ್ ಮಾಡಿಸಿ ನನ್ನ ವಿಡಿಯೋನ ನೋಡಿದ್ರೆ ಇನ್ನ ಮುಂದೆ ಹೊಸೊಬ್ರಿಗೆಲ್ಲ ನನ್ನ ವಿಡಿಯೋಸ್ ಫಾರ್ವರ್ಡ್ ಆಗ್ತಿರುತ್ತೆ, ಹೋಗ್ತಿರುತ್ತೆ, ಅವಾಗ ಜಾಸ್ತಿ ರೀಚ್ ಆಗುತ್ತೆ. ಅವಾಗ ಖಂಡಿತ ನಿಮ್ನೆಲ್ಲ ಯಾರು ಮರಿತೀವ ಇದೆ ಅಂತ ಹೇಳ್ತಿಲ್ಲ, ಯೂಟ್ಯೂಬ್ ಅಥವಾ ನನ್ಗೆ ಅಂತಾನು ಹೇಳ್ತಿಲ್ಲ. ಯಾರೇ ಹೊಸದಾಗಿ ಏನಾದ್ರು ಸ್ಟಾರ್ಟ್ ಮಾಡ್ತಾರೆ ಅಂದ್ರೆ ಗೊತ್ತಿರೋರ ತಾನೇ ಸಹಾಯ ಮಾಡ್ಬೇಕು. ಅದನ್ನ ನಾನು ಕೇಳ್ತಿರೋದು. ನೀವು ಸಹಾಯ ಮಾಡಿದ್ರೆ ಮುಂದೆ ನಾವಿನ್ನ ಬೆಳಿತೀವಿ ಚೆನ್ನಾಗಿ. ಸೊ ಧನ್ಯವಾದಗಳು ಇಲ್ಲಿವರೆಗೂ ನನ್ನ ವಿಡಿಯೋ ನೋಡಿದ್ಕೆ. ಅಂಡ್ ಇನ್ನ ಬೇರೆಯವ್ರಿಗೂ ಶೇರ್ ಮಾಡಿ. ನೀವು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ, ಅಂದ್ರೆ ನಾನು ಹಾಕೋ ವಿಡಿಯೋಸ್ ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ. ಅವಾಗ ಹಾಕಿದ ತಕ್ಷಣ ನೀವು ಫ್ರೀ ಇದ್ರೆ ಖಂಡಿತ ನೋಡ್ಕೋಬಹುದು, ಫುಲ್ ವಿಡಿಯೋ ನೋಡ್ಬೋದು. ಅಂಡ್ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನಂದ್ರೆ, ನನ್ನ ವಿಡಿಯೋ ನೋಡೋದ್ರಿಂದ ಏನ್ ಸಿಗುತ್ತೆ ನನ್ನ ವಿಡಿಯೋ ನೋಡೋದ್ರಿಂದ, ಅದನ್ನ ನೀವೇ ನಂಗೆ ಹೇಳ್ಬೇಕು. ಸೊ ನಾನು ಲಾಸ್ಟ್ ವಿಡಿಯೋ ನೋಡಿದ್ರಿ, ಇನ್ನ 3 ವಿಡಿಯೋ ಹಾಕಿದ್ದೀನಿ. ಏನಾದ್ರೂ ಇಂಪಾರ್ಟೆಂಟ್ ಇದೆ ಅನ್ಸ್ತಾ? ಇಲ್ಲ, ಯಾಕಂದ್ರೆ ನಾನು ನಾರ್ಮಲ್ ಅಂದ್ರೆ ನಾರ್ಮಲ್ ಫ್ಯಾಕ್ಟ್ ಹೇಳ್ತಿರ್ತೀನಿ. ಸೊ ಟ್ರಾವೆಲ್ ವಿಡಿಯೋ ಬಿಡಿ, ಅದು ತುಂಬಾ ಯೂಟ್ಯೂಬ್ ಹಾಕ್ಬೇಕು ಅಂತ ಮಾಡಿದ್ದಲ್ಲ. ಸೊ ಅದ್ರಲ್ಲಿ ಏನು ಫ್ಯಾಕ್ಟ್ ಇಲ್ಲದೆ ಇರ್ಬೋದು. ಬಟ್ ನಾನು ಫಸ್ಟ್ ಇಂಟ್ರೋ ವಿಡಿಯೋ ಹಾಕಿದ್ನಲ್ಲ, ಅದ್ರಲ್ಲಿ ಫ್ಯಾಕ್ಟ್ ಇತ್ತು. ನಾನು ಅದನ್ನೇ ಹೇಳ್ತಿರೋದು. ಏನಾದ್ರೂ ಇವಾಗ ಇಂಪಾರ್ಟೆಂಟ್ ಇಲ್ದಿರೋನ್ನೆಲ್ಲ ಹೇಳಲ್ಲ, ನಾರ್ಮಲ್ ಫ್ಯಾಕ್ಟ್. ಇವಾಗ ನಾನು ಮಾಡಿರೋದು ಹೌಸ್ ವೈಫ್ ಸೀರೀಸ್ ಲಾಂಗ್ ಫಾರ್ಮೆಟ್ ವಿಡಿಯೋ. ಇಷ್ಟು ದಿನ ಇನ್ಸ್ಟಾಗ್ರಾಮ್ ಅಥವಾ ಸ್ಟೋರೀಸ್, ಶಾರ್ಟ್ಸ್ ಅಲ್ಲಿ, ಯೂಟ್ಯೂಬ್ ಶಾರ್ಟ್ಸ್ ಎಲ್ಲ ನೋಡಿರ್ತೀರಾ, Day 1 Day 2 ಸ್ಟೋರೀಸ್ ಎಲ್ಲ ಆಗ್ತಿದ್ದೆ ಹೌಸ್ ವೈಫ್ ಸೀರೀಸ್ದು. ಅದರಲ್ಲಿ ಏನಂದ್ರೆ ಫ್ಯಾಕ್ಟ್ ಹೇಳಿದ್ದೀನಿ, ನಾರ್ಮಲ್. ನಾನೇನು ಎಕ್ಸ್ಟ್ರಾಡಿನರಿ ಹೌಸ್ ವೈಫ್ ಅಂತ ಹೇಳಕ್ ಹೋಗಲ್ಲ. ನಾರ್ಮಲ್ ಎಲ್ಲ ಹೆಣ್ಮಕ್ಳು ಏನ್ ಮಾಡ್ತಾರೋ ಅದನ್ನೇ ನಾನು ಮಾಡ್ತಿದ್ದೀನಿ. ಇನ್ನ ಕೆಲವು ಜನ ಅದನ್ನ ಆಲ್ರೆಡಿ, ನೀವ್ ಹೇಳ್ಬೋದು ಸೊಸೈಟಿಲಿ ಆಲ್ರೆಡಿ ತುಂಬಾ ಜನ ಹೆಣ್ಮಕ್ಳು ಕಷ್ಟ, ಹೆಣ್ಮಕ್ಳು ಸುಖ ಎಲ್ಲ ಹೇಳ್ತಿದ್ದಾರೆ ಅಂತ. ಬಟ್ ಎಸ್, ಆ ಸ್ವಲ್ಪ ಜನ ಯಾರಿದಾರಲ್ವಾ, ಆ ಸ್ವಲ್ಪ ಜನ ಫ್ಯಾಕ್ಟ್ ನಾನು ಹೇಳ್ತಿದ್ದೀನಿ ಅಷ್ಟೇ. ಕಷ್ಟ ಸುಖ ನಾನು ಹೇಳ್ತಿಲ್ಲ, ಫ್ಯಾಕ್ಟ್ ಹೇಳ್ತಿದ್ದೀನಿ. ಸೊ ಅಷ್ಟೇ, ನಂಗೆ ಗೊತ್ತಿರೋದು ಅಷ್ಟೇ, ಫ್ಯಾಕ್ಟ್ ಹೇಳ್ತಿದ್ದೀನಿ. ಅಂಡ್ ನಾನು ಸ್ಟಾರ್ಟಿಂಗ್ ಅಲ್ಲಿ ಹೇಳ್ಬಿಟ್ಟಿದ್ದೀನಿ, ನಾನೇನು ಹೊಸದಾಗಿ ಅಡಿಗೆ ಎಲ್ಲ ಟ್ರೈ ಮಾಡಲ್ಲ, ಎಕ್ಸ್ಟ್ರಾಡಿನರಿಯಾಗಿ ಏನು ಮಾಡಲ್ಲ. ಬಟ್ ಏನಾದ್ರು ಕಾಮನ್ ಆಗಿ ತಿನ್ಬೇಕು ಅನ್ಸಿದ್ರೆ ನನ್ನ ವಿಡಿಯೋ ಡೆಫಿನೆಟ್ಲಿ ಆಗಿ ನೋಡ್ಬಿಟ್ಟು ಬಂದು ಅಡ್ಗೆ ಮಾಡ್ಕೊಂಡು ತಿನ್ಬೋದು. ಕಾಮನ್ ಚಿಕ್ಕ ಪುಟ್ಟ ಐಟಮ್ಸ್. ಚಿಕ್ಕ ವಯಸ್ಸಿಂದ ನಮ್ಮಮ್ಮ ಮನೇಲಿ ಏನ್ ಮಾಡ್ತಿದ್ರು ನಮ್ ಬ್ರೇಕ್ಫಾಸ್ಟ್ಗೆ, ಊಟಕ್ಕೆ, ಅದನ್ನೇ ಮಾಡ್ತಿದ್ದೀನಿ. ಇವಾಗಿನ ತರ ಹೊಸದಾಗಿ ಚೀಸು ಅದು ಏನು ಪಾಸ್ ಆಗಿರ್ತ ಅವೆಲ್ಲ ನಂಗೆ ನಾರ್ಮಲ್ ಬೆಳಗ್ಗೆ ಆಸ್ ಎ ಸೌತ್ ಇಂಡಿಯನ್ ಚಿತ್ರಾನ್ನ, ವಾಂಗಿಬಾತ್, ಪುಳಿಯೋಗರೆ ಇವೇ ಬೇಕು. ಸೊ ಅಷ್ಟೇ, ಕಾಮನ್. ನಾನು ಅದನ್ನೇ ಹೇಳ್ತಿರೋದು, ಫ್ಯಾಕ್ಟ್ ಹೇಳ್ತಿದ್ದೀನಿ. ಇದನ್ನೇ ನೀವು ನಾರ್ಮಲ್, ಇದು ಯಾರಿಗೆ ಗೊತ್ತಾಗ್ಬೇಕು, ಹೆಣ್ಮಕ್ಳು ಅಂದ್ರೆ ಫ್ಯಾಕ್ಟ್ ಯಾರಿಗೆ ಗೊತ್ತಾಗ್ಬೇಕು, ಅದನ್ನ ನೀವು ಶೇರ್ ಮಾಡ್ಬೋದು ನನ್ನ ವಿಡಿಯೋನ. ನೀವು ಏನ್ ಅನ್ಸುತ್ತೆ ಅಂತ ನಂಗೆ ಕಮೆಂಟ್ ಸೆಕ್ಷನ್ ಕೂಡ ತಿಳಿಸ್ಬೋದು. ಅಷ್ಟೇ ನಾನು ಕೇಳ್ತಿರೋದು. ನಂಗೆ ಆಕ್ಚುಲಿ ಯೂಟ್ಯೂಬ್ ಶಾರ್ಟ್ಸ್ ಅಥವಾ ಇನ್ಸ್ಟಾಗ್ರಾಮ್ ರೀಲ್ಸ್ ಎಲ್ಲ ಎಡಿಟ್ ಮಾಡ್ಬೇಕಾದ್ರೆ ತುಂಬಾ ಬೇಜಾರಾಗುದು. ಅಂದ್ರೆ ಕೆಲವೊಂದು ಪಾಯಿಂಟ್ ನಾನು ಹೇಳ್ಬೇಕು ಅಂತ ಇರುತ್ತೆ, ಬಟ್ ಅದ್ರಲ್ಲಿ 1 ನಿಮಿಷದಲ್ಲಿ ಎಲ್ಲ ಕವರ್ ಮಾಡಕ್ ಆಗ್ತಿರ್ಲಿಲ್ಲ. ಬಟ್ ಇವತ್ತು ಈ ಯೂಟ್ಯೂಬ್ ಲಾಂಗ್ ಫಾರ್ಮೆಟ್ ಹೌಸ್ ವೈಫ್ ಸೀರೀಸ್ ವಿಡಿಯೋದಲ್ಲಿ ಕೆಲವೊಂದು ಅಂಶನ ಹೇಳಿದ್ದೀನಿ. ಅಫ್ಕೋರ್ಸ್ ನಾನು ಫಸ್ಟೇ ಹೇಳ್ದಂಗೆ 99% ನಾನೇನೋ ನನ್ನ ಪರ್ಸನಲ್ ಲೈಫ್ ಆಗಿ ಏನೂ ತೋರಿಸಿಲ್ಲ. ಅದೇನ್ 1% ಇದೆ ಅಲ್ವಾ, ನಾನು ಅಷ್ಟನ್ನೇ ಪೋಟ್ರೆ ಮಾಡ್ತಿರೋದು. ಅಷ್ಟರಲ್ಲೇ ನನ್ಗೆ ಏನ್ ಅನ್ಸ್ಬೇಕು ಅದನ್ನ ಫ್ಯಾಕ್ಟ್ ಹೇಳ್ತಿದ್ದೀನಿ. ಸೊ ಹೇಗಿತ್ತು ಅಂತ ನೀವ್ ನನಗೆ ಹೇಳ್ಬೇಕು. ನೀವು ಯೂಟ್ಯೂಬ್ ಅಥವಾ ಕಮೆಂಟ್ಸ್ ಅಲ್ಲೂ ತಿಳಿಸ್ಬೋದು, ಇನ್ಸ್ಟಾಗ್ರಾಮ್ ಅಲ್ಲೂ ಕೂಡ ಡೈಲಿ ನಾನು ಸೀರೀಸ್ ವ್ಲಾಗ್ಸ್ ಅಥವಾ ಇವಾಗ ಹೌಸ್ ವೈಫ್ ಸೀರೀಸ್ ಪ್ಲಸ್ ವರ್ಕ್ ಲೈಫ್ ಬ್ಯಾಲೆನ್ಸ್ ಅಂತ ಹಾಕ್ತಿದ್ದೀನಿ. ಹೌಸ್ ವೈಫೇ ಬೇರೆ ಪದ ನಿಮ್ಗೆ ಗೊತ್ತಿರಂಗೆ, ವರ್ಕಿಂಗ್ ವುಮೆನೇ ಬೇರೆ ಪದ. ಬಟ್ ಎರಡು ಮರ್ಜ್ ಮಾಡಿ ಹೆಂಗೆ ಬ್ಯಾಲೆನ್ಸ್ ಮಾಡ್ತಾರೆ ಹೆಣ್ಮಕ್ಳು ಅನ್ನೋದನ್ನ ಕಾಮನ್ ಆಗಿ ತಿಳಿಸ್ತಾ ಇದ್ದೀನಿ. ಸೊ ಹೇಗಿತ್ತು ಅಂತ ನೀವ್ ಹೇಳ್ಬೇಕಾಗತ್ತೆ. ಅಂಡ್ ಎಸ್, ನಾನಿದು ಹೊಸ್ದಾಗಿ ಟ್ರೈ ಮಾಡ್ತಿರೋದು. ಅಂದ್ರೆ ಎಡಿಟ್ ಆಗ್ಲಿ ಅಥವಾ ಏನ್ ವಿಡಿಯೋ ಶೂಟ್ಸ್ ಮಾಡೋದಾಗ್ಲಿ, ನಾನು ಬೆಳಿಗ್ಗೆನೆ ಹೇಳ್ದಂಗೆ ನಂಗೆ ಕ್ಲಿಪ್ಪಿಂಗ್ಸ್ ಹಾಕ್ಬೇಕಾದ್ರೆ ಗೊತ್ತಾಗುತ್ತೆ, ನಾನು ಇದನ್ನ ಮಾತಾಡ್ಬೇಕಿತ್ತು, ಇದನ್ನ ಈ ಆಂಗಲ್ ಅಲ್ಲಿ ಶೂಟ್ ಮಾಡ್ಬೇಕಿತ್ತು ಅಂತ. ಸ್ಟಾರ್ಟಿಂಗ್ ಅಲ್ವಾ, ಮಿಸ್ಟೇಕ್ ಮಾಡೋದು ಸಹಜ. ನಾನು ಅದನ್ನೇ ಮಾಡ್ತಿದ್ದೀನಿ. ಅಂಡ್ ನೆಕ್ಸ್ಟ್ ಟೈಮ್ ಮಾಡ್ಬೇಕಾದ್ರೆ ನಂಗೆ ಕಾನ್ಶಿಯಸ್ ಇರುತ್ತೆ, ಏನ್ ಮಾಡ್ಬೇಕು ಏನ್ ಮಾಡ್ಬಾರ್ದು ಅಂತ ಕಲಿತಿದ್ದೀನಿ. ಸೊ ನಿಮ್ಮ ಪ್ರೋತ್ಸಾಹ ನಂಗೆ ತುಂಬಾ ಇಂಪಾರ್ಟೆಂಟ್. ನಂಗೆ ಇವತ್ತು ಇನ್ನೊಬ್ರು ಕೂಡ ಹೇಳಿದ್ರು, ನಿಮ್ ವಿಡಿಯೋದಲ್ಲಿ ಈ ತರ ಆಡ್ ಮಾಡಿ, ಇದನ್ನ ಆಡ್ ಮಾಡಿ, ಈ ತರ ಕಂಟೆಂಟ್ ಮಾಡಿ ಅಂತ. ಡೆಫಿನೆಟ್ಲಿ ನಾನು ಅದನ್ನ ತಗೊಂಡಿದ್ದೀನಿ, ನೋಟ್ ಡೌನ್ ಮಾಡ್ಕೊಂಡು ಇಟ್ಕೊಂತೀನಿ. ಮುಂದೆ ನಾನು ಟ್ರೈ ಮಾಡ್ತೀನಿ ಆ ತರ ವಿಷಯಗಳನ್ನ. ಅದೇ ತರ ನಾನು ಕೇಳ್ತಿರೋದು, ಇವಾಗ ನಿಮ್ಗೆ ಏನಾದ್ರು ಸಜೆಷನ್ಸ್ ಇದ್ರೆ ನಾನು ಯಾವ ತರ ಕಂಟೆಂಟ್ ಮಾಡ್ಬೇಕು ಅಥವಾ ಬೇಡ ಈ ತರದ್ದು ಅಂತ ಹೇಳಿದ್ರೆ ಡೆಫಿನೆಟ್ಲಿ ನಂಗೆ ರೀಚ್ ಆನ್ ಆಗಿ ಈ ಕಮೆಂಟ್ಸ್ ಅಲ್ಲೂ ಹೇಳ್ಬೋದು, ಇನ್ಸ್ಟಾಗ್ರಾಮ್ ಅಲ್ಲಿ ಕೂಡ ನಮ್ಗೆ ತಿಳಿಸ್ಬೋದು. ಸೊ ಇನ್ನ ನನ್ ಇದು ಪ್ಲಾಟ್ಫಾರ್ಮ್ ಅಲ್ಲಿ ನಾನು ಇರ್ಲೇಬೇಕು, ಗ್ರೋ ಆಗ್ಲೇಬೇಕು ಅಂತ ಅದೇನ್ ಮ್ಯಾನಿಫೆಸ್ಟ್ ಮಾಡಿದೀನಲ್ವಾ,
ಡೆಫಿನೆಟ್ಲಿ ನಾನು ಅದನ್ನು ಮಾಡೇ ಮಾಡ್ತೀನಿ ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೆ ನಿಮ್ಮೆಲ್ಲರ ಸಪೋರ್ಟ್ ಬೇಕಷ್ಟೆ. ಸೊ ಥ್ಯಾಂಕ್ ಯು ಸೋ ಮಚ್. ಇಲ್ಲಿವರೆಗೂ ಅಂದರೆ ನನ್ನ 4th ವಿಡಿಯೋ ಮೇ ಬಿ ಇದು. ಸೊ ಅದು ಅಲ್ಲಿವರೆಗೂ ನೋಡಿರೋದಕ್ಕೆ ತುಂಬಾ ಥ್ಯಾಂಕ್ಸ್. ಸೊ ಇನ್ನು ಮುಂದೆ ಮುಂದೆ ಒಳ್ಳೆ ಕಂಟೆಂಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ನಿಮ್ಗೇನಾದ್ರು ಸಜೆಷನ್ ಇದ್ದರೆ ತಿಳಿಸಿ. ಇವಾಗ ನಾನು ಹೆಂಗೆ ಒಂದೊಂದು ಪಾಯಿಂಟ್ ಹೇಳಿದೆ ಅಲ್ವಾ, ಸೊ ಅದೇ ಥರ ನನ್ನ ಮೈಂಡಲ್ಲಿ ಫುಲ್ ಕನ್ಫ್ಯೂಷನ್ ಸ್ಟೇಟ್ ಆಗಿದೆ. ಅದು ಇದು ಎಲ್ಲ ಓಡ್ತಾನೆ ಇರುತ್ತೆ. ಇದೆಲ್ಲ ಒಂದು ಮಿಕ್ಸಪ್ ಮಾಡಿ ಹೆಂಗೋ ಒಂದು ಕಂಟೆಂಟ್ ಥರ ನಿಮ್ಮ ಮುಂದೆ ಇಟ್ಟಿದ್ದೀನಿ. ಇದಕ್ಕೆ ನಿಮ್ಮ ಪ್ರೋತ್ಸಾಹ ತುಂಬ ಇಂಪಾರ್ಟೆಂಟ್. ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ವೀಡಿಯೋಸ್ನ ನೋಡಿ. ನನಗೂ ತುಂಬ ಹೆಲ್ಪ್ ಆಗುತ್ತೆ ಆ್ಯಂಡ್ ಖುಷಿ ಕೂಡ ಆಗುತ್ತೆ. ಸೊ ಎಲ್ರಿಗೂ ಒಳ್ಳೇದಾಗಲಿ ಅಂತ ಹೇಳ್ತಾ ನನ್ನ ಲಾಂಗ್ ಫಾರ್ಮೆಟ್ ಆಫ್ ಹೌಸ್ ವೈಫ್ ಸೀರೀಸ್ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಇನ್ನು ಮೋರ್ ಟು ಗೋ. ಸೊ ಧನ್ಯವಾದಗಳು.